ಪಿಂಚಣಿದಾರರಿಗೆ ಬಂಪರ್ ಸುದ್ದಿ, 1 ಲಕ್ಷ ಮೀರಲಿದೆ ಮಾಸಿಕ ಪಿಂಚಣಿ. ಪೆನ್ಷನ್ನ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಇತ್ತೀಚೆಗೆ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಪ್ರಮುಖ ಘೋಷಣೆ ಮಾಡಿದೆ. ಕಳೆದ ವಾರ ಕೇಂದ್ರ ಸರ್ಕಾರವು ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಘೋಷಿಸಿ ಶಿಫಾರಸು ಮಾಡಿದ ಮಾನದಂಡಗಳನ್ನು ಅನುಮೋದಿಸಿತ್ತು. ಈ ವರ್ಷದ ಜನವರಿಯಲ್ಲಿ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನು ಘೋಷಿಸಿ ಹೊಸ ವೇತನ ಆಯೋಗ 2028ರ ವೇಳೆಗೆ ಜಾರಿಗೆ ಬರಲಿದೆ ಎನ್ನಲಾಗಿದೆ. ಅದರ ಪ್ರಯೋಜನಗಳ ಬಾಕಿ ಜನವರಿ 2026ರಿಂದ ಲಭ್ಯವಿರುತ್ತದೆ. ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮತ್ತು ಪಿಂಚಣಿದಾರರ ಪಿಂಚಣಿ ಹೆಚ್ಚಳದಲ್ಲಿ ಫಿಟ್ಮೆಂಟ್ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ. 8ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವು 1.92 ಮತ್ತು 3.0 ನಡುವೆ ಇರಬಹುದೆಂದು ನಿರೀಕ್ಷಿಸಲಾಗಿದೆ. ಫಿಟ್ಮೆಂಟ್ ಅಂಶವನ್ನು ಪ್ರಸ್ತುತ ಮೂಲ ವೇತನದೊಂದಿಗೆ ಗುಣಿಸುವ ಮೂಲಕ ಹೊಸ ಮೂಲ ವೇತನವನ್ನು ನಿರ್ಧರಿಸಲಾಗುತ್ತದೆ. ಇದಕ್ಕೆ ಇತರ ಭತ್ಯೆಗಳನ್ನು ಸೇರಿಸಿದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಭಾರೀ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನೌಕರರಂತೆಯೇ ಪಿಂಚಣಿದಾರರೂ ಸಹ ತಮ್ಮ ಪಿಂಚಣಿಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ಪಡೆಯಬಹುದು. ಮಾಜಿ ಉದ್ಯೋಗಿಯ ಮಾಸಿಕ ಪಿಂಚಣಿ 40,000 ಆಗಿದ್ದರೆ 8ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಅಂಶವು 1.92ಕ್ಕೆ ನಿಗದಿಪಡಿಸಿದರೆ ಪಿಂಚಣಿದಾರರ ಪಿಂಚಣಿ ಸುಮಾರು 76,000 ರುಗೆ ಹೆಚ್ಚಾಗುತ್ತದೆ. ಫಿಟ್ಮೆಂಟ್ ಅಂಶವನ್ನು 2.08ಕ್ಕೆ ನಿಗದಿಪಡಿಸಿದರೆ ಪಿಂಚಣಿ 1,14,400ಕ್ಕೆ ಹೆಚ್ಚಾಗುತ್ತದೆ. 7ನೇ ವೇತನ ಆಯೋಗದಂತೆ ಫಿಟ್ಮೆಂಟ್ ಅಂಶವು ಕೂಡ (2.57) ಆಗಿದ್ದರೆ ಪಿಂಚಣಿ 1 ಲಕ್ಷವನ್ನು ದಾಟುತ್ತದೆ. ಅಂದರೆ ಪಿಂಚಣಿದಾರರು ಪ್ರಸ್ತುತ 40,000 ಪಿಂಚಣಿ ಪಡೆಯುತ್ತಿದ್ದರೆ 8ನೇ ವೇತನ ಆಯೋಗದ ಪಿಂಚಣಿಯಲ್ಲಿ ಪಿಂಚಣಿ ರು 1 ಲಕ್ಷವನ್ನು ದಾಟುವ ನಿರೀಕ್ಷೆಯಿದೆ. 8ನೇ ವೇತನ ಆಯೋಗದ ಮೂಲಕ ಪಿಂಚಣಿ ಸಹ ಹೆಚ್ಚಳ ಲಭ್ಯವಾಗುವುದರಿಂದ ಪಿಂಚಣಿದಾರರು ಗಮನಾರ್ಹ ಪಿಂಚಣಿ ಹೆಚ್ಚಳವನ್ನು ಪಡೆಯುತ್ತಾರೆ. ಇದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಸರ್ಕಾರದ ಪಿಂಚಣಿದಾರರ ಪೋರ್ಟಲ್ ಪ್ರಕಾರ ಅಕ್ಟೋಬರ್ 30, 2025ರ ಹೊತ್ತಿಗೆ 68.72 ಲಕ್ಷ ಪಿಂಚಣಿಯಲ್ಲಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.